ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ನಾವು ಆರಾಮದಿರಿ, ನೀವು ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ, ಇವತ್ತಿನ ರೊಟೀನ್ ಒಳಗೆ ಏನೈತೆನೆಲ್ಲ ನೋಡೋಣಂತ್ರಿ. ನೋಡಿರಿ, ಈಗ ನಮ್ಮದು ಸ್ನಾನ ಅದು ಎಲ್ಲ ಆಗೈತಿ, ಕಸ ಅದು ಆಗೈತಿ. ಹುಡುಗರು ಸ್ಕೂಲಿಗೆ ಹೋದ್ರಲ್ಲ, ಹೀಗಾಗಿ ಟಿಫಿನ್ ಲೋಡ್ ಮಾಡೋದಾಗುತ್ತೆ. ಟಿಫಿನ್ ಈಗ ನಾಷ್ಟ ರೆಡಿ ಮಾಡೇನಿ ರೀ. ಇನ್ನು ಮುಂದಿನ ಪ್ರಿಪೇರ್ ಏನೈತೆ ಅಂತ ಮಾಡಬೇಕು ರೀ. ಅದು ಮಾಡೀನಿ, ಶಾವಿಗೆ ಉಪ್ಪಿಟ್ಟು ಮಾಡೀನಿ. ಬರೀ ಕಲಿಸ್ತೀನಿ ನಿಮಗೆ. ಉಪ್ಪಿಟ್ಟು ರೆಡಿ ಆಯ್ತು. ಹುಡುಗರು ತಿಂದು ಸ್ಕೂಲಿಗೆ ಕಾಲೇಜ್ಗೆ ಹೋದ್ರಿ. ಇನ್ನು ಮುಂದೆ ಅಡುಗೆದೆಲ್ಲ ಪ್ರಿಪೇರ್ ಮಾಡ್ಬೇಕು ರೀ ಫ್ರೆಂಡ್ಸ್. ಇವತ್ತು ನವಂಬರ್ 14 ಮಕ್ಕಳ ದಿನಾಚರಣೆ. ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ನೋಡ್ರಿ, ಇಲ್ಲಿ ಮೆಂತ್ಯ ಪಲ್ಯ ನಿನ್ನೆ ಸೋಸಿಟ್ಟಿದ್ದೀರಿಪ್ಪ, ಬಜಾರ್ನ ತಂದಿದ್ರಿ. ಇವತ್ತು ಮೆಂತ್ಯ ಪಲ್ಯ ಬ್ಯಾಳೆ ಮಾಡಬೇಕು ಅಂತಂದು ಸ್ವಲ್ಪ ಹಾಕಿದ್ರಿ. ಅದರೊಳಗೆ ಬೇಳೆ ಕುದಿಸಿಟ್ಟೀನಿ. ಬೇಳೆ ಕುದಿಸಿಟ್ಟು ಈ ಕಡೆ ಇಲ್ಲಿ ಮೆಂತ್ಯ ಪಲ್ಯ ಹೆಚ್ಕೊಳಕ್ಕೊಂಡ್ರಿ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಹೆಚ್ಕೊಂಡು ಹೋದ್ರಾತಂತಂದು ಕುಂತೀನಿ ರೀ. ಯಾಕಂದ್ರೆ ಇಲ್ಲೇ ನನಗೆ ಟೇಬಲ್ ಮೇಲೆ ಹೆಚ್ಚಿ ರೂಢಿ ಐತ್ರಿ, ಹೀಗಾಗಿ ಇಲ್ಲೇ ಕುಂತಿರ್ತೀನಿ ರೀ. ನಾನು ಯಾವಾಗಲೂ ಇದನ್ನು ಖಾಯ ಮಾಡಿಬಿಟ್ಟಿರಿ. ನಾವು ಟೇಬಲ್ ಕಟ್ ಮಾಡೋಕೆ ಇಟ್ಟಿದ್ದೀವಿ. ಮೆಂತ್ಯ ಪಲ್ಯ ಬೇಳೆ ಮಾಡ್ತೀನಿ ಇವತ್ತು. ಪಲ್ಯ ಸಾರು ಮಾಡೋದಲ್ಲಿ ಇವತ್ತು ಐತಿ ಸಾಕು. ಇದನ್ನ ಮತ್ತು ಸಂಜೆ ಮುಂದೆ ನೋಡೋಣ ಅಂತ. ಇನ್ನೂ ಎಷ್ಟು ತಗೊಂಡು ಐತಿ ಅನ್ನ ಐತಿ, ಇನ್ನ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಐತಿ. ಮತ್ತು ಸುಮ್ಮನೆ ಇದು ಪಲ್ಯ ಚಪಾತಿ ಮಾಡಿಬಿಡ್ತೀವಿ. ಅಂಟಿ ಬರಂಗಿಲ್ಲ ಅಂದಾಳ ಇವತ್ತು. ಅದಕ್ಕೆ ಅಂಟಿ ಬರಂಗಿಲ್ಲ ಅಂದಾಳ. ಇನ್ನೂ ಒಗ್ಗರಣೆ ಅದ, ಒಂದಿಷ್ಟು ಒಗ್ಗರಣೆ ಹಾಕ್ತೀನಿ. ಅದಕ್ಕೆ ಚಪಾತಿ ಪಲ್ಯ ಮಾಡಿಬಿಡ್ತೀನಿ. ಪುನೀತ್ ಎಷ್ಟೊತ್ತಿಗೆ ಬರ್ತಾನೆ? ಒಂದಕ್ಕೆ ಬರ್ತಾನಲ್ಲ. ಮತ್ತು ಕಂಪ್ಯೂಟರ್ ಕ್ಲಾಸಿಗೆ ಹೋಗುನಿ. ನೀನು ಬುಕ್ ಮರೆತು ಹೋಗಿದ್ದಿಲ್ಲ, ಮತ್ತು ನೆನಪಲ್ಲಿ ತೊಗೊಂಡು ಹೋಗು. ಪಪ್ಪ ಇಲ್ಲಿ ಕೆಳಗೆ ಹೋದ್ರೆ ಏನು ಗೊತ್ತಿಲ್ಲ ನಂಗೆ. ಬಟ್ಟೆ ಒಗಿದ ಹಾಕಿ ಈಕಿ ಬಂದಿರಿ ಹೊಟ್ಟೆ, ಹೀಗಾಗಿ ನಮಗೆ ಬಂದೈತಿ. ಊಟ ನಿಂದು ಮಾಡ್ತೀನಿ. ಪ್ಯಾಂಟ್ ಚಂದ ಕುಂದಿರ್ತಾಳೆ, ಮಸ್ತ್ ಐತಿ. ಅವನಕ್ಕಿಂತ ನಿನಗೆ ಚಂದ ಕುಂದಿರ್ತದೆ ಪ್ಯಾಂಟ್. ನನಗೆ ಎಲ್ಲ ಚಲೋ ಕುಂದಿರ್ತಾವ. ನಿನಗೆಲ್ಲ ಚಲೋ ಕುಂದಿರ್ತಾವ. ಗಿಡ್ಡದಿಲ್ಲ ಅವಕ್ಕ, ಗಿಡ್ಡದಕ್ಕಲ್ಲ ಮತ್ತೆ ಐತೆ ನಂಗೆ ಪರ್ಸನಾಲಿಟಿ ಐತೆ. ಅದು ಮುಂಚಿನಂಗಿಲ್ಲ, ಮುಂಚೆ ಮಸ್ತ್ ಇರ್ತದೆ. ಅದೆಲ್ಲ ಎಷ್ಟು ಚಲೋ ಐತೆ ನಿನ್ನ ಪರ್ಸನಾಲಿಟಿ. ಎಲ್ಲ ಸುಮ್ಮನೆ ಸರಿಯಾಗಿಲ್ಲ. ಹೆಣ್ಣು ಸರಿಗಿದ್ದೀನಿ, ಜಿಮ್ಮಿಗೆ ಹೋದ್ರೆ ಸರಿಯಂಗಿಲ್ಲ ಮಂದಿ. ಊಟ ನೋಡಿ ಇಲ್ಲಿ ನೀ ಮೊದಲು ಎಷ್ಟು ಮಾಡ್ತಿದ್ದೆ, ಈಗ ಎಷ್ಟು ಮಾಡತ್ತೀನಿ. ನಡು ನಂಗೆ ಆರಾಮ್ ತಪ್ಪಿತ್ತು, ಊಟನೇ ಹೋಗತ್ತಿಲ್ಲ, ನೆನಪೈತಿಲ್ಲ. ಅದಕ್ಕೆ ಸೊರಗಿನ್ನ ಊಟ ಮಾಡಿ ಕ್ಲಾಸಿಗೆ ಹೋಗ್ಬೇಕಲ್ಲ. ಮಾಡ್ತೀನಿ. ಯಾಕಂದ್ರೆ ಕೆಲಸ ಬಂದಿರಿ. ಎರಡು 22. ನೀವು ಊಟ ಮಾಡೋದು ಈಗ ಹೋಗಲ್ಲ, ಅರ್ಧ ಊಟ ಮಾಡಿ 3ಕ್ಕೆ ಹೋಗಿನ. ಈಗ ರೆಡಿ ಆಯ್ತಿಲ್ಲ ಜಲ್ದಿ. ಜಳಕ ಮಾಡಿ ಹಾಕೊಳ್ಳೆ ಬೇಡ ಡ್ರೆಸ್. ಜಳಕ ಮಾಡಿ ಹಾಕೊಂಡ್ಬಿಟ್ಟಿ. ಅಂಟಿ ತಕ್ಕೊಟ್ಟು ನೋಡಿ, ಅಲ್ಲಿ ಗಿಡದ ಬಿಡಕ್ಕೆ. ಯಾವ ಆಂಟಿ? ಸರಸ್ವತಿ ಅಂಟಿ. ಗಿಡದ ನೆರಳಿಗೆ ಬಂದು ನೋಡ್ಕೊಂಡ ನಾನು ಹೌದಾ ಇಲ್ಲ ಅಂತ ಹಿಂಗೆ ಮಾಡಿದೆ. ಆಮ್ಯಾಗ ಕೈ ಮಾಡಿದ್ರಿ. ಸರಸ್ವತಿ ಅಂಟಿ ಕಲಿತೆ. ಈಗ ಎಲ್ಲಿ ಬರಲಿ ಕಂಪ್ಯೂಟರ್ದು? 10 ಆಗ್ಯಾವನ? ಇಲ್ಲ 10 ಆಗ್ಯಾವ, 11 ಆಗ್ಯಾವ. ನಿನ್ನೆ 11 ಮಾಡಲಿಲ್ಲ, ಬಂದ್ಬಿಟ್ನಲ್ಲ. ದಿನ ಒಂದಿನ ಜಲ್ದಿ ಮುಗಿತು. ದಿನ ಒಂದಿಲ್ಲ ಇಲ್ಲ, ಅರ್ಧನೂ ಇಲ್ಲ. ಒಂದ್ಸಲಿ ಹೇಳ್ಕೊಡ್ತಾರ, ಅದು ಒಂದ್ಸಲಿದ ಹೋಗಲ್ಲದು ಯಾರಿಗೂ ತಲೆಯಾಗ. 2 ಸಲ ಹೇಳಕ್ ಬರ್ತಾರ ನಮಗೆ. 2 ದಿನ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡೋಣ. ಒಂದು ಅಸೈನ್ಮೆಂಟ್ ಪರ್ಫೆಕ್ಟ್ ಆಗ ನೆಕ್ಸ್ಟ್ ಅಸೈನ್ಮೆಂಟ್ ಹೋಗ್ಬೇಕು. ಅದಕ್ಕೆ 2 ತಿಂಗಳು ಹೇಳಿಲ್ಲ ಅಂದ್ರೆ 1 ತಿಂಗಳದಾಗ ಮುಗಿಸಿ ಕಳಿಸ್ಬಿಡ್ತಿದ್ರು 32 ಅಸೈನ್ಮೆಂಟ್. 32 ಅಸೈನ್ಮೆಂಟ್ ಇನ್ನೂ 1 ತಿಂಗಳು ಇರ್ತೈತೆ ನಿಂದು. ಇದು ಯಾವುದಿದೆ? ನವಂಬರ್ ಡಿಸೆಂಬರ್ನಾಗ ಮುಗಿಸ್ತಾರೆ ನಾವು. ಡಿಸೆಂಬರ್ ಲಾಸ್ಟ್ ಮುಗಿಸಿರ್ ಚಲೋ. ಫೆಬ್ರವರಿ ನಿಮ್ಗೆ ಎಕ್ಸಾಮ್ ಬರ್ತಾವೆ.
ಓದ್ಕೊಳಕ್ಕೆ ಟೈಮರ್ ಸಿಕ್ಕೈತಿ. ಹ್ಞೂ ಹೌದು ಹ್ಞೂ ಇನ್ನೊಂದು ಯಾವಾಗ ಅವ್ನು ನೋಡೋದು ಡೇಟ್ ಗೊತ್ತಾಗಿಲ್ಲ. ಮಾರ್ಚ್ದಾಗ ಅವರು ಅನ್ಸಂಗಟಿ. ಮಾರ್ಚ್ದಾಗೆ ಡೇಟ್ ನಿಂದು ಹೆಂಗೆ ಡೇಟ್ ಹಂಗೆ ಅನ್ಬೇಕು ಹೇಳಿ ನೋಡೇನು ನೋಡ ಇದ್ರಾಗ ಯೂಟ್ಯೂಬ್ನಾಗ ನೋಡೀನಿ. ಒಂದು ಫೆಬ್ರವರಿ 28ಕ್ಕಿಂತ ಮೊದಲು ಮುಗಿಸ್ತಾರ. ಮುಗಿಸಿಲ್ಲ ಅಂದ್ರೆ ನಮ್ಮ ಸೆಕೆಂಡ್ ಇಯರ್ ಮುಗ್ಯಾನ ಅವ್ರು ಮುಗಿಸ್ತಾರ. ನಿಮ್ಮ ಮುಗಿಗೆ ನಾವು ಹಾಂ ನಮ್ಮ ಇದ್ದಾಗ ಸೂಟಿ ಕೊಡ್ತಾರೆ ಇವ್ರಿಗೆ ಓದ್ಕೊಳಕ್ಕೆ. ಹೌದು ನಾವು ಸುಟ್ಟಿ ಕೊಡ್ತಾರೆ. ಆಯ್ತು ಊಟ ಮಾಡಿಬಿಡು ನೀನು. ಆಯ್ತು ರೀ ಹಚ್ಚಿಲ್ಲನ್ರಿ ಅವನ್ನ? ಹೌದ್ರಿ ಹತ್ತವ್ರಿ ಅವು ಜಲ್ದಿ ಹತ್ತವ್ರಿ ಭಾಳ ಮಾಡ್ರಿ ಅವು. ಇದು ಒಂದು ಅಮೃತ ಬಳ್ಳಿ ಒಂದು ಇಲ್ಲಿ ಅಮೃತ ಬಳ್ಳಿ ಐತಿ ನೋಡ್ರಿ. ಎಷ್ಟು ದಿನ ಆತ್ರಿ ಅದು ಹಚ್ಚಿ ನಮ್ದು. ಭಾಳ ದಿನ ಆತ್ರಿ ಅದು. ಈ ಮನೆಗೆ ಬಂದಿಂದ ಹಚ್ಚಿ ನೋಡ್ರಿ ನಾವು ಅದು ಅಮೃತ ಬಳ್ಳಿ. ಹ್ಞೂ ರೀ ಮ್ಯಾಲೆ ಎಲೆ ಐತಲ್ರಿ. ಎಷ್ಟು ದಿನ ಆತು ನೋಡ್ರಿ ಅದು. ಎಷ್ಟು ದಿನ ಆತು ನಾವು ಹಚ್ಚಿ ಒಟ್ಟ ಹೋಗಲ್ರಿ ಇದು. ಇಲ್ಲೋಳ್ಸರ ಐತಿ ಅಲ್ರಿ ಹಿಂಗಾಯ್ತು ತಂಪಾಗ. ನಮ್ಮ ಹುಡುಗರು ತಿನ್ನಲ್ರಿ ಇವ ತಿಂತೀನಂತೀನ್ರಿ ಒಟ್ಟು ತಿನ್ನಂಗಿಲ್ಲ. ನಮ್ಮ ಪುನೀತಿಗೂ ಮೊನ್ನೆ ನಮ್ಮ ಪುನೀತಿನ ಮೂಗು ಇಂಥದ್ದಾಗಿತ್ತು ರೀ. ಕಾವಿ ಒಳಗಾಗಿತ್ತು ಏನ್ರಿ ಇಂಥದ್ದಾಗ್ಬಿಟ್ಟಿತ್ತು. ಮತ್ತು ಹೋಗಿ ಅಲ್ಲೇ ಏನ್ರಿ ಅದು ಆಯುರ್ವೇದಿಕ್ ದವಾಖಾನೆ ತೋರಿಸ್ಕೊಂಬಂದು ಕಮ್ಮಿ ಆತ್ರಿ. ಹೌದ್ರಿ ಅದು ಮಸ್ತ್ ಆಗೈತಿ ರೀ. ಅದು ಮಸ್ತ್ ಆಗೈತಿ. ಸ್ವಲ್ಪ ಇದು ಅರಿಶಿನ ಸಿಪ್ಪಿ ಇದು ಕುಡಿಸ್ರಿ ಹಚ್ಕೊತಿದ್ದೀವಿ ಚಂದ ಎಲ್ಲ ಹಚ್ಕೊತಿದ್ದೀವಿ ನಾವು. ಮೊದ್ಲಕ್ಕೆಲ್ಲ ಮಾಡೇವ್ರಿ. ಆಮೇಲೆ ಕೂದ್ಲಕ್ಕೆ ದಾಸವಾಳ ಹೂವಿನ ತಪ್ಪಲ ರೀ ಇಲ್ರಿ ನಾವು ದಾಸವಾಳ ಹೂವಿಂದು ಅದು ಹೌದನ್ರಿ. ನಾ ಅದೇನು ಮೊದ್ಲು ಏನು ಮಾಡ್ತಿದ್ವಿ ರೀ ದಾಸವಾಳ ಎಲ್ಲಿ ತರೋದ್ರಿ ಮಿಕ್ಸರ್ ಹಾಕಿದ್ರಿ ಹಚ್ಕೊಳ್ಳೋದ್ರಿ 1-2 ತಾಸು ಬಿಟ್ಟು ತಲೆ ತಗೊಂಡ್ಬಿಡೋದ್ರಿ. ನಾವು ಹಂಗೆ ಮಾಡ್ತಿದ್ದಿಲ್ರಿ. ಕರಿಬೇವು ಅಲ್ರಿ ದಾಸವಾಳ ಎಲ್ಲಿ ಹೌದ್ರಿ. ಈಗ ನಡೆಯಂಗಿಲ್ಲನ ಇವಂಗ ನಡೆದಿಲ್ಲ ಈಗ ಇಷ್ಟ ಮಕ್ಕಳದು ಇಲ್ಲಿ ಕ್ಲಾಸಿಗೆ ಹೋಗ್ತಾರನ್ರಿ. ಯಾವ್ದವ್ರಿ ಎಕ್ಸಾಮ? ಹಾಂ ಕಳಿಸ್ತಾಯಿದ್ರನ್ರಿ ಅವರು. ಬಂದು ಹೋದ್ರಿ ಇನ್ಸ್ಪೆಕ್ಷನ್ಗೆ? ಯಾರು ಬಂದಿಲ್ಲ ಸರ್ ಅಂತ ಹೇಳತ್ತನ್ರಿ. ಅವ್ರೇ ಬರ್ತಾರ ಕಳ್ಸಂದಿರ ಮತ್ತೆ ಏನು ಮಾಡೋದು ಯಾರಿಗೂ. ಬಂದು ಹೋಗ್ಯಾರ ಅವ್ರಕಿನ್ನ ದೊಡ್ಡ ಸರ್ ಈಗ ಕಳಿಸ್ತಿರಲ್ಲ ಅವರಿಲ್ಲ. ಯಾವ ಸ್ಕೂಲ್ ಹಚ್ಚಿರಿ ಅವನಿಗೆ? ಕನಕದಾಸ್ ಬಡಾವಣೆ ರೀ 56 ನಂಬರ್ ಸಾರಿ ಗೌರ್ಮೆಂಟ್ ಸ್ಕೂಲ್. ಪೇಪರ್ಗೆಲ್ಲ ಅಲ್ಲೇ ಹೋಗೋದು. ಮನೆ ಹೋಗಿ ಬಂದಲ್ಲ ಈಗ ಸ್ವಲ್ಪ ಒಣಗ ಮಟ್ಟ ಒಂದು 5 ನಿಮಿಷ ಹಂಗೆ ಮಲಗಿಸ್ರಿ ಅವನಿಗೆ. ಒಣಗಿಸಿಂದ ಎಬ್ಬಿಸಿ ಕಳಿಸ್ರಿ. ಹಾಂ ಸಂಜೆ ಮಟ್ಟ ಹಂಗೆ ಇರ್ಲದು ಏನು ಆಗಂಗಿಲ್ಲ ತಂಪಾಗುತ್ತದು. ಹಾಂ ತಂಪಾಗುತ್ತೆ. ನೀವು ಹೋಗಿಲ್ಲನ್ರಿ? ಮುಂಜಾನೆ ಹೋಗ್ಬಂದಲ್ರಿ ಆ ಕಡೆ ಕ್ಲಾಸಿಗೆ ಹೋಗ್ಲಿಲ್ರಿ ಸಂಬಂಧ ರೀ. ಈ ಜಾಬ್ ಮಾಡ ಕೆಲ್ಸಕ್ಕೆ ಹೋಗಿದ್ರಿ ಹಾಫ್ಡೇ ಹೋದ್ರಿ? ಮಧ್ಯಾಹ್ನ ಓದ್ತಿದ್ದಲ್ರಿ ಮುಂಜಾನೆ ಜಲ್ದಿ ಹೊಂಟ್ರಲ್ಲ ಅನ್ಕೊಂಡೇರಿ ನಾನು ಮನಸ್ಸಿನಾಗ. 10ಕ್ಕೆ ಚಾಲು ಆಗ್ತದ ನಾ ಅಂದ್ರಿ ಹೋಗೋದು ನೋಡಿದ್ರಿ ಶ್ರೀಶಾಂತ್ ಅಣ್ಣರ ಜೋಡಿ ಹೋದ್ನಲ್ರಿ. ನನಗೆ ಒಯ್ದು ಬಿಟ್ಟು ಮತ್ತೆ ಆಫೀಸ್ಗೆ ಹೋಗೋದು ಲೇಟ್ ಆಗ್ತಿತ್ರಿ. ಅಲ್ಲಿ ಬಿಡ್ಲಕ್ಕೆ ತರ ಮಾಡ್ತಾರ ಅಂತೇಳಿ ಸ್ಕೂಲ್ನಾಗ ಕುಂತಿದ್ದೆ ರೀ. ಹೊರಗೆ ಹೊರಗೆ ರೀ ಚಾವಿ ಹಾಕಿ ತಗ್ರಿ ಸ್ಕೂಲ್ 9:30 ತೆಗಿತೈತ್ರಿ. 10ಕ್ಕೆ ತೆಗಿತದ್ರಿ. 10ಕ್ಕೆ ತೆಗಿತೈತ್ರಿ. ಹಾಂ ಮತ್ತೆಲ್ಲಿ ಹೋಗೋದು ಬರೋದು ಹೈರಾಣ ಅಂತಂದು ಹೋಗೋ ಮುಂದೆ ಕರ್ಕೊಂಡು ಹೋಗ್ಯಾರ.
ಹೌದ್ರಿ ಕೂಲ ಕೂಲ್ ಜಲ್ದಿ ಬಂದವ್ರ ಅದನ್ನ ಘೋರ ಈಗ ಇನ್ನೂ 8 ದಿನ ಬಿಟ್ಟೈತ್ರಿ ಆಚಾರ ಅಲ್ಲಿ ಊರಾಗ ಇಟ್ಟಿರ್ತಾರಲ್ರಿ ಹಾಂ 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 ನಾಸ್ತವ್ರಿ ಈಗ ಮಾಡ್ಸೋದು ಚಲೋ ರೀ ಅವ್ರಿಗೆ ನೋಡಿರಿ ಫ್ರೆಂಡ್ಸ ನಾನು ಮಧ್ಯಾಹ್ನದಾಗದೆ ಏನು ಇದು ಮಾಡಿದ್ದಿಲ್ಲ ಒಗ್ಗರಣೆ ಭಾಂಡಿ ಮಾಡಿ ಒಳಗೆ ಬಂದೆ ಊಟ ಅದು ಮಾಡಿದ್ವಿ ರೀ ಊಟ ಅದು ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಎದ್ದು ದೀಪ ಅದು ಹಚ್ಚಿ ಟೀ ಮಾಡಿಕೊಂಡು ಕುಡಿದು ಮತ್ತು ಈಗ ವಿಡಿಯೋ ಚಾಲೂ ಮಾಡಿ ನೋಡಿರಿ ಫ್ರೆಂಡ್ಸ ಹೀಗಾಗಿ ವಿಡಿಯೋ ಮಾಡೋದು ಆಗಿಲ್ಲ ಈಗ ಮಾಡತ್ತೀನಿ ಈಗ ಒಂದು ಸ್ವಲ್ಪ ರಾತ್ರಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಮಧ್ಯಾಹ್ನದ ಪಲ್ಯದ ಐತ್ರಿ ಒಂದು ಸ್ವಲ್ಪ ಅನ್ನ ಮಾಡ್ಬೇಕಂತಂದ್ರೆ ಅನ್ನಕ್ಕೆ ಕುಕ್ಕರ್ ಇಟ್ಟೇನಿ ರೀ ನೋಡ್ತದೆ ಸಣ್ಣ ಕುಕ್ಕರ್ನಾಗ ಒಂದು ಸ್ವಲ್ಪ ಅನ್ನ ಮಾಡಿಬಿಡಕ್ಕೆ ಅಂದ್ಕೊಂಡೀನಿ ನೋಡ್ಬೇಕ್ರಿ ಸಾಂಬಾರು ಇಲ್ಲ ಏನಾರ ಒಗ್ಗರಣೆದು ಹಾಕಬೇಕು ಒಂದು ಏನಾರು ಮಾಡ್ತೀನಿ ರೀ ಅವಾಗ ಮತ್ತು ಹುಡುಗರು ಕೇಳ್ತಾರೆ ಹೀಗಾಗಿ ಸ್ವಲ್ಪ ಒಗ್ಗರಣೆದು ಹಾಕಿದ್ರೆ ಆಯ್ತು ರೀ ಹಿಂಡ್ಕೊಂಡೆ ಅದೇ ಹಿಂಡೆ ರಸಾಯನ ಹಿಂಗೆ ಇರ್ತದಲ್ರಿ ಅದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಾಕೋದ್ರಿ ಹಾಕಿ ಮತ್ತ ಇದು ಲವಂಗ ಅದು ಕುಟ್ಟಿ ಹಾಕೋದ್ರಿ ಒಳಗ ಅದ್ರಾಕಿ ಲವಂಗ ಮತ್ತೆ ಲವಂಗ ಮೆಣಸು ಮತ್ತ ದಾಲ್ಚಿನಿ ಎಲ್ಲ ಕುಟ್ಟಿ ಹಾಕೋದ್ರಿ ಕುಟ್ಟಿ ಹಾಕಿಸಿಂದ್ರ ಹುಂಚಿನ ಇದು ಖಾರಪ್ಪ ಎಲ್ಲ ಹಾಕಿ ಹುಂಚಿನ ರಸ ಬರ್ಕುದ್ರಿ ನಮ್ಗೆ ಎಟ್ ಬೇಕಟ್ ಬರ್ಕಿ ಬೆಲ್ಲ ಉಪ್ಪ ಹಾಕುದ್ರಿ ಹೌದು ರುಚಿ ಆಗತ್ರಿ ಮಾಡಿ ಮತ್ತ ಅದ್ರಾಗ ಏನೂ ಇಲ್ರಿ ಬರೀ ಉಪ್ಪ ಖಾರ ಅಷ್ಟೇ ಏನು ಕೊಡ್ಸುದಿಲ್ಲ ಚಲೋ ಅಲ್ರಿ ಅದೇ ದಾಲ್ಚಿನಿ ಲವಂಗ ಮೆಣಸು ಮುರರಿ ಇಲ್ಲ ಅಂದ್ರೆ ಗರಂ ಮಸಾಲೆ ಇರ್ತದಲ್ಲ ಹಾಂ ಗರಂ ಮಸಾಲೆ ಇರ್ತೈತ್ರಿ ಅದನ್ನೇ ಹಾಕುದ್ರಿ ಚಂದ ಆಗ್ತದೆ ಕೊಬ್ಬರಿ ಕಡುಬು ಮಾಡತ್ತೀವಿ ನಾವು ಇದು ಫಸ್ಟ್ ಗೋಧಿ ಹಿಟ್ಟು ಇರ್ತೈತಲ್ಲ ಗೋಧಿ ಹಿಟ್ಟು ನಾಲ್ಕೋದ್ರಿ ಇಲ್ಲಿ ಕೊಬ್ಬರಿ ಹೆಚ್ಕೊಂಡು ಕೊಬ್ಬರಿ ಬೆಲ್ಲ ಕುಡಿಸ್ಕೊಳ್ಳೋದ್ರಿ ಈ ರೀತಿ ಮಾಡ್ಕೊಂಡು ಆಮೇಲೆ ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ ರೀ ನಿಮಗೆ ಏನು ಮಾಡೋದು ಅಂತಂದು ಅಂದ್ರೆ ನಾವು ಎಷ್ಟು ಕೊಬ್ಬರಿ ತೊಗೊತೀವಿ ಅಷ್ಟೇ ಬೆಲ್ಲ ತೊಗೊಳೋದಲ್ರಿ ಎಷ್ಟು ಕೊಬ್ಬರಿ ತೊಗೊತೀವಿ ಅಷ್ಟೇ ಬೆಲ್ಲ ತೊಗೊಳೋದ್ರಿ 1 ಗ್ಲಾಸ್ ಕೊಬ್ಬರಿ ಇತ್ತಂದ್ರೆ 1 ಗ್ಲಾಸ್ ಬೆಲ್ಲನ ಕೂಡಿಸ್ಕೋಬೇಕ್ರಿ ಅದಕ್ಕೆ ಕೂಡಿಸ್ಕೊಂಡು ಈಗ ರೆಡಿ ಮಾಡಿಟ್ಕೋಬೇಕ್ರಿ ಇಲ್ಲಿ ಹಿಟ್ಟು ಅದು ಇಟ್ಕೋಬೇಕ್ರಿ ಗೋಧಿ ಹಿಟ್ಟು ಆಮೇಲೆ ತೋರಿಸ್ತೀನಿ ರೀ ನೆಕ್ಸ್ಟ್ ಹುಗಿ ಮ್ಯಾಗ ಬೇಯಿಸ್ಬೇಕ್ರಿ ಹಿಂಗಾಗಿ ಇವು ನೀರು ಕಾಸಕ್ಕೆ ಇಟ್ಟೇವಿ ಅದ್ರ ಮ್ಯಾಗ ಹಿಂಗೆ ಸಾಂಡ್ಗೆ ಇಡೋದ್ರಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಹಚ್ಚಿ ಇಡ್ಬೇಕ್ರಿ ಸಾಂಡ್ಗೆ ಇದಕ್ಕನ್ರಿ ಹಂಗೆ ನೋಡ್ರಿ ಇದು ಹಿಂಗೆ ಮಾಡ್ಬೇಕು ಹಿಂಗೆ ಲಟ್ಟಿಸ್ಕೋಬೇಕ್ರಿ ಒಂದು ರೌಂಡಿಗೆ ಈ ಟೈಪ್ ಮಾಡಬೇಕು ಚಲೋ ಬಿಡ್ರಿ ಹಿಂಗೆ ಮಾಡೋದು ನಾ ಹಿಂಗೆ ಮಾಡಲ್ರಿ ನಾವು 3 ಮೂಲಿವೆ ಇಲ್ಲ ಅಂದ್ರೆ ಹಿಂಗೆ ಕಡುಬು ಮಾಡ್ತೀವಲ್ರಿ ಕರಿಗಡುಬು ಆ ಟೈಪ್ ಮಾಡ್ತೀವಿ ಜಾಸ್ತಿ ಒಟ್ಟ ಹೊಡೆಯಲ್ರಿ ಚಲೋ ಬಿಡ್ರಿ ಅವು ಬಾಯಿ ಬಿಸ್ತಾವಲ್ರಿ ಅವು ಇದ್ರ ಕಡೆ ಮಾಡ್ತೀರಲ್ರಿ ಹಂಗೆ ಮಾಡ್ತೀರಿ ಹಾಂ 3 ಮೂಲಿವೆ ಮಾಡ್ತೀವಿ ಕರಿಗಡುಬು ಮಾಡ್ತೀವಿ ಹುಳ ತುಂಬಿ ಆ ಟೈಪ್ ಮಾಡ್ತೀವಿ ಹಿಂಗೆ ಮಾಡ್ದಂದ್ರೆ ಬಾಯಿನೇ ಚಲೋ ಚಲೋ ಬಿಡ್ರಿ ಮಧ್ಯಾಹ್ನದ ಏನು ರೊಟ್ಟಿ ಚಪಾತಿ ಏನ್ರ ಅದಾವಲ್ರಿ ಇನ್ನೊಂದು 2 ಚಪಾತಿ ಅದಾವ ಅದಕ್ಕಂದಿರಿ ಇದ್ರ ಮ್ಯಾಗ ಹೆಂಗೆ ಕೊಟ್ಟು ತುಂಬುತ್ತೆ ನಾನು 2 ಚಪಾತಿ ಅದಾವ ಇನ್ನೊಂದು 4 ಅದಾವ ಚಪಾತಿ ಕಡಿಮೆ ಆಯ್ತು ಚಪಾತಿ ಒಂದು 4 ಪಲ್ಯ ಅದ ಹಾಲು ಬಾಳಿಕೆ ಅದಲ್ರಿ ಚಪಾತಿ ಹಾಲು ಬಾಳಿಕೆ ಉಂಟಾರಲ್ಲ ಈ ಥರ ಹಿಂಗೆ ಇಟ್ಟು ಉಗಿ ಮ್ಯಾಗ ಬೇಯಿಸ್ಬೇಕ್ರಿ ಊಟದಾಗ
ಹಿಟ್ಟು ಉಳಿತಲ್ಲ ಇದು ಪದರಗಡಬ ಅಂತಂದು ಹಿಂಗೆ ಮಾಡ್ತಾರೆ ನೋಡ್ರಿ. ಇದು ಹಿಂಗೆ ಪದರಗಡಬ ರೀ ಇದು ಈ ಟೈಪ್. ಇವು ಅದ್ರ ಜೊತೆನೇ ಕುದಿಸ್ಬಿಡ್ತಾರೆ ರೀ. ನಲ್ಲಿ ಆದವು ರೀ ಇವು ಹಿಂಗೆ ಈ ಥರ ಹಾಕೋ ನೋಡ್ರಿ ಕಡಬು. ನೀವು ಮಾಡಿ ನೋಡ್ರಿ ಒಮ್ಮೆ ಕೊಬ್ಬರಿ ಕಡುಬು ಮಸ್ತ್ ಆಗ್ತಾವೆ. ಮಾಡಿ ನೋಡಿ ಹೇಳ್ರಿ ನಮ್ಗೆ. ಹಚ್ಚಲಿ ಊಟಕ್ಕೆ ನೋಡಪ್ಪಿ ಬ್ಯಾಳಿ. ಸಾಕು ನಂಗೆ ಹಸು ಇಲ್ಲ. ಯಾಕೆ ಏನು ತಿಂದೆ ಏನು? ಇಲ್ಲ. ಮತ್ತೆ ಯಾಕೆ ಹಸು ಇಲ್ಲ? ಇದು ಅದಕ್ಕೆ ಬ್ಯಾಳಿ ಅನ್ನ ಉಣ್ಣಪ್ಪ ಮಸ್ತ್ ಆಗುತ್ತೆ ಅಂದೆ. ಚಲೋ ಆಗುತ್ತೆ ಅಲ್ಲ ಅಂತಾಗ. ಹಾಂ ಅನ್ನ ಬ್ಯಾಳಿ ಉಣ್ಣು ನೋಡ್ರಿ. ಊಟ ಮಾಡತ್ತ ನಾವು ಒಂದಾಗಿಕೊಂಡು ನಾನು ಊಟ ಮಾಡಿಬಿಡ್ತೀನಿ ರೀ. ಊಟ ಮಾಡಬೇಕಂದ್ರೆ ಹಸು ಇಲ್ಲ. ಏನು ಮಾಡ್ಬೇಕು ಈಗ? ಹಸು ನೋಡಿರಿ, ನಮ್ಮದು ಊಟ ಆಯಿತು, ಎಲ್ಲರದ್ದು ಆಯಿತು. ನಿಮ್ಮದು ಊಟ ಆಯಿತು ಅನ್ಕೋತೀನಿ ರೀ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸ್ಕಿಪ್ ಮಾಡ್ದೆ ನೋಡಿರಿ. ಓಕೆ, ಗುಡ್ ನೈಟ್ ಎಲ್ಲರಿಗೂ.